ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಹಲವಾರು ದಿನಗಳಿಂದ ನಾವು ಅನ್ಅಕಾಡೆಮಿ ಜುಡಿಷರಿ ಪ್ಲ್ಯಾಟ್ಫಾರ್ಮಲ್ಲಿ ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಹಲವಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೇವೆ. ಅದರದ್ದು ಲಿಂಕನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಆ ಒಂದು ಲಿಂಕನ್ನು ಸರಿಯಾಗಿ ಸೇವ್ ಮಾಡಿಟ್ಕೊಳ್ಳಿ, ಯಾಕೆಂದರೆ ಮುಂದೆ ಇನ್ನೂ ಹಲವಾರು ವೀಡಿಯೋಸ್ಗಳು, ಇದರಲ್ಲಿ ಹಲವಾರು ಟಾಪಿಕ್ಗಳು ಸಂಪೂರ್ಣವಾಗಿ ಕನ್ನಡದಲ್ಲಿ ಈ ಒಂದು ಕಾನೂನಿನ ಮಾಹಿತಿಗಳು ನಿಮಗೆ ಇದರಲ್ಲಿ ಸಿಗ್ತಾ ಹೋಗ್ತವೆ. ನೋಡಿ, ಇವತ್ತು ನಾನು ಕೆಲವೊಂದು ದಿನಗಳಿಂದ ಟ್ರಾನ್ಸ್ಲೇಷನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಯಾಕೆಂದರೆ ನಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮುಗೀತು, ಮೇನ್ಸ್ ಎಕ್ಸಾಮ್ಸ್ ಮುಗೀತು, ವೈವಾ ಕೂಡ ಆಯಿತು 2022ನೇ ಇಸ್ವಿದು. ಇನ್ನು ಬರುವಂಥ ದಿನಗಳು ಅಂದರೆ 2023ರಲ್ಲಿ ನಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆದಾಗ ಟೈಮ್ ಮೇನ್ಸ್ ಎಕ್ಸಾಮ್ಸ್ಗೆ 1 ತಿಂಗಳು 1.5 ತಿಂಗಳು ಅಷ್ಟೇ ಇರುವಂಥದ್ದು. ಆ ಟೈಮಲ್ಲಿ ನೀವು ಜಡ್ಜ್ಮೆಂಟ್ ರೈಟಿಂಗನ್ನು ಕಲಿತು, ಟ್ರಾನ್ಸ್ಲೇಷನನ್ನು ಕಲಿತು, ಅದು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದರೆ ನಾನು ಮೇನ್ಸ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತೇನೆ ಹೇಳುವಂಥದ್ದು ಬಹಳ ಒಂದು ಆಗದೇ ಇರುವಂಥ ಸಂಗತಿ ಅಂತ ಹೇಳೋದಿಲ್ಲ, ಆದರೆ ತುಂಬ ಕಷ್ಟ ಸಾಧ್ಯ. ಸೊ ಅದಕ್ಕೋಸ್ಕರ ನೀವು 2023ಗೆ ಪ್ರಿಪ್ರೇಷನ್ನೇ ಮಾಡ್ತೀರಿ ಅಂತ ಅಂದ್ಕೊಂಡಿದ್ರೆ, ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ರೈಟ್ ನಾವು. ಈಗಲಿಂದನೇ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 5-6 ತಿಂಗಳು, ಯಾಕೆಂದರೆ ಹೆಚ್ಚು ಅಂದರೆ 1-2 ತಿಂಗಳು ನಿಮಗೆ ಕಷ್ಟ ಆಗುತ್ತೆ. ಆಮೇಲೆ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಪ್ರಾಕ್ಟೀಸ್ ಮಾಡುವಂಥದ್ದು ಇನ್ನು ಬರುವಂಥ 2-3 ತಿಂಗಳಲ್ಲಿ. ಆವಾಗ ಇದೇ ಒಂದು ಬರ್ಡನ್ ಅಂತ ಆಗೋದಿಲ್ಲ. ನೀವು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ಲಾ ಟಾಪಿಕ್ಸ್. ಯಾಕೆಂದರೆ ಇದು ಸಬ್ಜೆಕ್ಟು ಜಸ್ಟ್ ನಾವು ಆಡುವಂಥ ಭಾಷೆ, ಕೇಳುವಂಥ ಭಾಷೆ ನೋಡಿಕೊಂಡು ಕಲಿಯುವಂಥದ್ದು. ಸೊ ಇದು ಆದಷ್ಟು ನೀವು ಅದಕ್ಕೆ ಈ ಟ್ರಾನ್ಸ್ಲೇಷನ್ಗೆ, ಈ ಭಾಷಾಂತರಕ್ಕೆ ಆದಷ್ಟು ಒತ್ತು ಕೊಟ್ಟು ಈಗಲಿಂದನೇ ಪ್ರಾರಂಭ ಮಾಡಿದರೆ ಬಹಳ ಒಂದು ಸರಿಯಾದ ನಿರ್ಧಾರ ಅಂತ ನನ್ನ ಅನಿಸಿಕೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ತೀರ್ಪು ಆಲ್ರೆಡಿ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ, ಒಂದು ಎಕ್ಸಾಂಪಲ್ ತೋರಿಸಿರುವಂಥದ್ದು. ಸೊ ಕಂಪ್ಲೀಟಾಗಿ ಮಾಡಲಿಕ್ಕೆ ನಮ್ಗೆ ಯಾವತ್ತೂ ಸಾಧ್ಯ ಇಲ್ಲ. ಆ ಶಬ್ದಗಳ ಒಂದು ಆ ವ್ಯಾಪ್ತತೆ ಕೂಡ ನಮಗೆ ಸಿಗುವಂಥದ್ದಲ್ಲ ತೀರ್ಪಿನ ಬಗ್ಗೆ. ಆದರೆ ಡೆಪೋಸಿಷನ್ಸ್ ಅಂತ ಬಂದರೆ ಹೇಳಿಕೆಗಳು, ಕೋರ್ಟಲ್ಲಿ ಏನು ಎವಿಡೆನ್ಸ್ ಮಾಡ್ತಿರ್ತಾರೆ, ಆ ಹೇಳಿಕೆಗಳು ಸಾಮಾನ್ಯವಾಗಿ ಅದು ಬಹಳ ಪರ್ಫೆಕ್ಟ್ ಅಂದರೆ ಕಾಮನ್ ಆಗಿ ಬರುವಂಥದ್ದು. ಅವನು ಅಲ್ಲಿ ಹೋಗಿದ್ದ, ನಾನು ಹೀಗೆ ಮಾಡಿದ್ದೇನೆ ಅಂತ ಒಪ್ಪುವುದಿಲ್ಲ, ಇದು ಸರಿಯಾದ ಮಾತಲ್ಲ, ಹಾಗೆಂದರೆ ತಪ್ಪು. ಇದೊಂದು ಕಾಮನ್ ಆಗಿ ರಿಪೀಟೆಡ್ ಆಗಿ ನಾವು ಈ ಡೆಪೋಸಿಷನ್ಸ್ ಕೋರ್ಟಲ್ಲಿ ಎವಿಡೆನ್ಸ್ ರೆಕಾರ್ಡ್ ಮಾಡುವಾಗ ನೀವು ಪ್ರಾಕ್ಟೀಸ್ ಮಾಡಿದೆ ಅಂದರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಜಡ್ಜ್ ಅದನ್ನು ಆ ಎವಿಡೆನ್ಸನ್ನು ತೊಗೊಂಡು ಅದನ್ನು ಡಿಕ್ಟೇಟ್ ಮಾಡ್ತಿರ್ತಾರೆ ಅಂತ. ಸೊ ಹಾಗೆ ಇರುವಾಗ ಈ ಡೆಪೋಸಿಷನ್ ಟ್ರಾನ್ಸ್ಲೇಷನ್ ಕೂಡ ನಿಮಗೆ ಒಂದು ನಿಮ್ಮ ಪಠ್ಯಕ್ರಮದ ಒಂದು ಭಾಗ. ಅದೇನು ನೋಡಿ, ಒಂದು ಇಂಗ್ಲೀಷಿಂದ ಕನ್ನಡ, ಇನ್ನೊಂದು ಕನ್ನಡ ಟು ಇಂಗ್ಲೀಷ್. ಸೊ ಇದೆರಡು ರೀತಿಯಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು. ಸೊ ಹೇಗೆ ನೋಡಿ, ಫಸ್ಟ್ ಆಫ್ ಆಲ್ ಇದು ನೀವು ಯಾವುದೇ ಒಂದು ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಫಸ್ಟ್ ಗೋ ಫಾರ್ ದಿ ಡೆಪೋಸಿಷನ್ಸ್. ದಟ್ ಈಸ್ ಐ ಆಲ್ವೇಸ್ ಸಜೆಸ್ಟ್ ದ್ಯಾಟ್. ಯಾಕೆಂದರೆ ಅದು ಸಿಂಪಲ್ ಸೆಂಟೆನ್ಸಸ್ಸು. ನಾವು ಪ್ರತಿದಿನ ಏನಾಗುತ್ತೆ, ಅವ್ರೇನು ಮಾಡಿದ್ರು, ಇವರೇನು ಮಾಡಿದರು, ಅದೇ ವಿಷಯಗಳು ಇರುವಂಥದ್ದು. ತುಂಬ ಕಾಂಪ್ಲಿಕೇಟೆಡ್ ಕಾನೂನು ಶಬ್ದಗಳು ಇದರಲ್ಲಿ ಬರ್ಬೋದು, ಆದರೆ ಅಷ್ಟು ನಾವು ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಆ ಶಬ್ದ ಏನಿರ್ಬೋದು ಹೇಳುವಂಥ ಅಷ್ಟು ಮಟ್ಟಿಗೆ ಇದು ಕಷ್ಟ ಅಲ್ಲ. ಸೆಕೆಂಡ್ ಒನ್ ಡೀಡ್ಸ್, ಸ್ವಲ್ಪ ಮೀಡಿಯಮ್ ಲೆವೆಲ್, ಅದು ಕಷ್ಟ ಅಂತ ಹೇಳುವಂಥದ್ದು ಎಲ್ಲರೂ ಜಡ್ಜ್ಮೆಂಟ್ ರೈಟಿಂಗ್. ಸೊ ಅದಕ್ಕೋಸ್ಕರ ಫಸ್ಟ್ ಈಸಿ ಟಾಪಿಕಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್, ಹಿ ಡಿಡ್ ನಾಟ್ ಅಡ್ಮಿಟ್ ದಿ ಅವರ್ಮೆಂಟ್ಸ್ ದ್ಯಾಟ್ ದಿ ಪೆಟಿಷನರ್ ಇಸ್ ದಿ ಲೀಗಲ್ ಏರ್ ಆಫ್ ದಿ ಡಿಸೀಸ್ಡ್. ಅಂದರೆ ಅರ್ಜಿದಾರಳು ಮೃತನ ಕಾನೂನು ಸಮ್ಮತ ವಾರಸುದಾರಳೆಂಬ ದೃಢೋಕ್ತಿಯನ್ನು ಅವನು ಒಪ್ಪಲಿಲ್ಲ. ಸೊ ದೃಢೋಕ್ತಿ ಅಂದರೆ ಅವರ್ಮೆಂಟ್ಸ್, ಲೀಗಲ್ ಏರ್ ಅಂದರೆ ಕಾನೂನು ಸಮ್ಮತ ವಾರಸುದಾರಳು ಅಂತ. ಡಿಸೀಸ್ಡ್ ಅಂದರೆ ಮೃತ. ಹಿ ಡಿಡ್ ನಾಟ್ ಅಡ್ಮಿಟ್, ಅದಕ್ಕೆ ಅದು ಒಪ್ಪಲಿಲ್ಲ ಅಂತ ಹೇಳುವಂಥದ್ದು. ಸೊ ಏನಾಯ್ತದು, ಅರ್ಜಿದಾರಳು ಮೃತನ ಕಾನೂನು ಸಮ್ಮತ ವಾರಸುದಾರಳೆಂಬ ದೃಢೋಕ್ತಿಯನ್ನು ಅವನು ಒಪ್ಪಲಿಲ್ಲ. ಇಲ್ಲಿ ಅರ್ಜಿದಾರಳು ಅಂತ ಇತ್ತಲ್ಲ, ಅದಕ್ಕೆ ಇದು ನಾವು ಯಾಕೆಂದರೆ ಹಿಂದಿನ ಒಂದು ಸೆಂಟೆನ್ಸನ್ನು ತೊಗೊಳ್ಬೇಕು. ಜಸ್ಟ್ ಪೆಟಿಷನರ್ ಲೇಡಿ ಅಂತ ತಿಳ್ಕೊಂಡು ನಾವು ಇಲ್ಲಿ ಅಸಂಪ್ಷನ್ ಮಾಡ್ತೇವೆ. ಇಲ್ಲಾಂದರೆ ನಿಮಗೆ ಹಿಂದಿನ ಒಂದು ವಾಕ್ಯದಿಂದನೇ ಇರುತ್ತೆ ಯಾವ ಈ ಮೇಲ ಫೀಮೇಲ ಹೇಳುವಂಥ ಆ ಒಂದು ಅದರದ್ದು ಉಕ್ತಿ, ಅದರದ್ದು ಉಲ್ಲೇಖ ನಮಗೆ ಅಲ್ಲಿ ಕಾಣ್ತೇವೆ. ಹಾಗೆ ನೆಕ್ಸ್ಟ್ ಒನ್ ನೋಡಿ, ಅಡ್ಮಿಟ್ ಮತ್ತು ಡಿನೈ ಮೇನ್ ಶಬ್ದಗಳು ಇದರಲ್ಲಿ. ಡಿನೈ ಅಂದರೆ ನಿರಾಕರಿಸಿದ. So he denied the relationship of landlord and tenant between the petitioner and himself and all other averments with regard to the rental of the premises. ಅಂದರೆ ಏನು, ಅವನು ಅರ್ಜಿದಾರಳ ಮತ್ತು ತನ್ನ ನಡುವೆ, ಅರ್ಜಿದಾರಳ ಅಂದರೆ ಪೆಟಿಷನರ್, ಹಾಗೂ ಮಾಲೀಕ ಮತ್ತು ಬಾಡಿಗೆದಾರ, ಲ್ಯಾಂಡ್ಲಾರ್ಡ್ ಆ್ಯಂಡ್ ಟೆನೆಂಟ್ ಅಂದರೆ ಮಾಲೀಕ ಮತ್ತು ಬಾಡಿಗೆದಾರ. ಅವನು ಅರ್ಜಿದಾರಳ ಮತ್ತು ತನ್ನ ನಡುವೆ ಮಾಲೀಕ ಮತ್ತು ಬಾಡಿಗೆದಾರನ ಸಂಬಂಧ ನಿರಾಕರಿಸಿದಾನ ಒಂದು, ಹಾಗೆ ಆವರಣದ ಬಾಡಿಗೆಗೆ ಸಂಬಂಧಿಸಿದ
ವಿತ್ ರಿಗಾರ್ಡ್ ಟು ದಿ ರೆಂಟಲ್ ಆಫ್ ದಿ ಪ್ರಿಮೈಸಸ್, ಆವರಣದ ಬಾಡಿಗೆಗೆ ಸಂಬಂಧಿಸಿದ ಎಲ್ಲ ಇತರೆ ದೃಢೋಕ್ತಿಗಳನ್ನು ನಿರಾಕರಿಸಿದ. ಓಕೆ, ಸೊ ಹಿಮ್ಸೆಲ್ಫ್ ಆ್ಯಂಡ್ ಆಲ್ ಅದರ್ ಅವರ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ದಿ ರೆಂಟಲ್ ಆಫ್ ದಿ ಪ್ರಿಮೈಸಸ್. ಇದು ಒಂದಾಯ್ತಾ. ಇನ್ನು ನೆಕ್ಸ್ಟ್ ಒನ್, ಥರ್ಡ್ ಒನ್. He also asserts that the deceased had executed a will dated dash while he was in sound and disposing state of mind. ಸೌಂಡ್ ಆ್ಯಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್ ಅಂದರೆ ಏನು ಹೇಳ್ತಾರೆ? ಸ್ವಾಸ್ಥ್ಯ ಮತ್ತು ವಿಲೆ ಮಾಡುವ ಮನಸ್ಥಿತಿ. ಸ್ವಾಸ್ಥ್ಯ, ಸೌಂಡ್ ಆ್ಯಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್ ಅಂದರೆ ಅವನಿಗೆ ಆ ಒಂದು ಪ್ರಜ್ಞೆ ಇತ್ತು, ಈ ಒಂದು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿದರೆ ಈ ರೀತಿ ಅಂತ ಹೇಳಿ. ಓಕೆ, ಸೊ ಹಿ ಆಲ್ಸೋ ಅಸರ್ಟ್ಸ್ ದ್ಯಾಟ್ ದ ಡಿಸೀಸ್ಡ್ ಹ್ಯಾಡ್ ಎಕ್ಸಿಕ್ಯೂಟೆಡ್ ಅ ವಿಲ್, ಮರಣಶಾಸನ ಮಾಡಿಕೊಟ್ಟಿದ್ದಾನೆ. ಯಾರು? ಮೃತ ವ್ಯಕ್ತಿ. ಮೃತ ವ್ಯಕ್ತಿಯು ಅವನು ಯಾವಾಗ ಬದುಕಿರುವಾಗ ಮರಣಶಾಸನ ಮಾಡಿದ್ದ, ಆ ಮಾಡುವ ಸಮಯದಲ್ಲಿ ಅವನು ಸ್ವಾಸ್ಥ್ಯ ಮತ್ತು ವಿಲೆ ಮಾಡುವ ಮನಸ್ಥಿತಿಯಲ್ಲಿ ಇದ್ದ. ಆ ದಿನಾಂಕ ಡ್ಯಾಶ್ ರಂದು ಮರಣಶಾಸನ ಮಾಡಿಕೊಟ್ಟಿದ್ದನೆಂದು ದೃಢಪಡಿಸಿದ್ದಾನೆ. ಇದನ್ನು ನಾವು ಕಾಣ್ಬೋದು. ಓಕೆ, ಅಸರ್ಟ್ಸ್ ಇಲ್ಲಿ ನೋಡಿ, ಒಂದೊಂದು ಶಬ್ದ ನೋಡಿ, ಒಂದು ಕಡೆ ಡಿನೈ ಇದೆ, ಒಂದು ಕಡೆ ಅಡ್ಮಿಟ್ ಇದೆ, ಇನ್ನೊಂದು ಕಡೆ ಅಸರ್ಟ್ಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ? ಹಿ ಅಸರ್ಟ್ಸ್ ದ್ಯಾಟ್ ದ ಡಿಸೀಸ್ ಹ್ಯಾಡ್ ಎಕ್ಸಿಕ್ಯೂಟೆಡ್ ಅ ವಿಲ್ ಡೇಟೆಡ್ ಡ್ಯಾಶ್ ವೈಲ್ ಹಿ ವಾಸ್ ಇನ್ ಸೌಂಡ್ ಆ್ಯಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್. ನೆಕ್ಸ್ಟ್ ಒನ್, ಡ್ಯೂರಿಂಗ್ ದ ಎನ್ಕ್ವೈರಿ the petitioner was examined as PW1 and 3 witnesses were examined on his behalf. ವಿಚಾರಣೆ ಅವಧಿಯಲ್ಲಿ ಅರ್ಜಿದಾರಳನ್ನು PW1 ಎಂದು ವಿಚಾರಣೆ ಮಾಡಲಾಯಿತು ಮತ್ತು 3 ಸಾಕ್ಷಿದಾರರನ್ನು ಅವಳ ಪರವಾಗಿ ವಿಚಾರಣೆ ಮಾಡಲಾಯಿತು. ಇದು ಹೇಗೆ ತಗೊಂಡಿದ್ದಾರೆ? ಡ್ಯೂರಿಂಗ್ ದ ಎನ್ಕ್ವೈರಿ, ಅದಕ್ಕೆ ಏನು? ವಿಚಾರಣೆ ಅವಧಿ. ಡ್ಯೂರಿಂಗ್ ದ ಎನ್ಕ್ವೈರಿ ಅಂದರೆ ವಿಚಾರಣೆ ಅವಧಿ. ದ ಪೆಟಿಷನರ್ ವಾಸ್ ಎಕ್ಸಾಮಿನ್ಡ್ ಆಸ್ PW1, ಅರ್ಜಿದಾರಳನ್ನು PW1 ಎಂದು ವಿಚಾರಣೆ ಮಾಡಲಾಯಿತು. ಆ್ಯಂಡ್ 3 witnesses were examined on his behalf, ಮತ್ತು ಅವಳ ಪರವಾಗಿ, ಆನ್ ಹಿಸ್ ಬಿಹಾಫ್ ಅಂದರೆ ಅವಳ ಪರವಾಗಿ, ಆನ್ ಹಿಸ್ ಅಂದರೆ ಅವನ ಆನ್ ಹಿಸ್ ಬಿಹಾಫ್ 3 ಸಾಕ್ಷಿದಾರರನ್ನು ಅವನ ಪರವಾಗಿ ವಿಚಾರಣೆ ಮಾಡಲಾಯಿತು. ಓಕೆ, ಇದು ಒಂದು ಸೆಂಟೆನ್ಸ್. ಆದರೆ ಇನ್ನೊಂದು ಲಾಸ್ಟ್ ಸೆಂಟೆನ್ಸ್, ದ ಡಾಕ್ಯುಮೆಂಟ್ಸ್ ಎಕ್ಸಿಬಿಟ್ P1 to P13 ವೇರ್ ಮಾರ್ಕ್ಡ್ while the respondent examined himself and 5 other witnesses and the document exhibit D1 was marked in evidence. ನೋಡಿ, the documents exhibit P1 to P13, P1 ರಿಂದ P13 ವರೆಗಿನ ನಿಶಾನೆಗಳ ದಸ್ತಾವೇಜುಗಳು ಅಂದರೆ ದ ಡಾಕ್ಯುಮೆಂಟ್ಸ್ ಎಕ್ಸಿಬಿಟ್ P1 to P13 ವೇರ್ ಮಾರ್ಕ್ಡ್, ಅವುಗಳನ್ನು ಗುರುತು ಮಾಡಲಾಯಿತು. ವೈಲ್ ದ ರೆಸ್ಪಾಂಡೆಂಟ್ ಎಕ್ಸಾಮಿನ್ಡ್ ಹಿಮ್ಸೆಲ್ಫ್, ಹಾಗೆಯೇ ಪ್ರತ್ಯರ್ಜಿದಾರರನ್ನು ಸ್ವತಃ ಮತ್ತು 5 ಇತರೆ ಸಾಕ್ಷಿದಾರರನ್ನು ವಿಚಾರಣೆ ಮಾಡಲಾಯಿತು. ವೈಲ್ ದ ರೆಸ್ಪಾಂಡೆಂಟ್ ಎಕ್ಸಾಮಿನ್ಡ್ ಹಿಮ್ಸೆಲ್ಫ್ ಆ್ಯಂಡ್ 5 other witnesses and the document exhibit D1 was marked in evidence. ಮಾಡಲಾಯಿತು ಮತ್ತು ನಿಶಾನೆ D1 ದಸ್ತಾವೇಜನ್ನು ಸಾಕ್ಷ್ಯದಲ್ಲಿ ಗುರುತು ಮಾಡಲಾಯಿತು. ಓಕೆ, ಮಾರ್ಕ್ಡ್ ಇನ್ ಎವಿಡೆನ್ಸ್ ಅಂದರೆ ಗುರುತು ಮಾಡಲಾಯಿತು ಅಂತ. ಸೊ ಇದಿಷ್ಟು ನಾವು ಯಾವುದರಲ್ಲಿ ನೋಡಿದ್ವಿ? ಈ ಒಂದು ಟ್ರಾನ್ಸ್ಲೇಷನಿನ ಡೆಪೋಸಿಷನ್ 5 ವಾಕ್ಯಗಳನ್ನು ಜಸ್ಟ್ ಒಂದು ಆ್ಯಸ್ ಅ ಮ್ಯಾಟರ್ ಆಫ್ ಸೊ ಪ್ರತಿದಿನ ನಾವು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. 5 ಸೆಂಟೆನ್ಸ್ಗಳನ್ನು ಅನ್ಅಕಾಡೆಮಿ ಜುಡಿಷರಿ ಚಾನಲ್ ಇದೆ. ಹಾಗೆ ಜುಡಿಷರಿ ಪ್ರಿಪ್ರೇಷನ್ ವಿತ್ ಅನ್ಅಕಾಡೆಮಿ, ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಹಲವಾರು ಟೆಸ್ಟ್ ಸಿರೀಸ್ಗಳಿವೆ, ಹಲವಾರು ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಇದೆಲ್ಲವುಗಳು ಕೂಡ ನೀವು ಇದರಲ್ಲಿ ಕಾಣ್ಬೋದು. ಹಾಗೆ ನಾವು ಇನ್ನೂ ಹೇಳಲಿಕ್ಕೆ ನೋಡಲಿಕ್ಕೆ ಹೋದರೆ ಇನ್ನೂ ಹೊಸದಾಗಿ ಹೊಸ ಬ್ಯಾಚಸ್ಗಳೇನು ಸ್ಟಾರ್ಟ್ ಆಗ್ತಾಯಿವೆ ನೋಡಿ. ರ್ಯಾಪಿಡ್ ರಿವಿಷನ್ ಫಾರ್ UP ಆ್ಯಂಡ್ ಛತ್ತೀಸ್ಗಢ ಜುಡಿಷರಿ ಅಂತ ನಾವು ಇಲ್ಲಿ ಕಾಣ್ತಾ ಇರುವಂಥದ್ದು. ಇದು 3 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್ ಇದು. ಇನ್ನೊಂದು ಬ್ಯಾಚ್ ಪ್ರಾರಂಭ ಅಂತ 18 ತಿಂಗಳು. ಸೊ ನೀವೆಲ್ಲ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರೆ ಸೊ 18 ತಿಂಗಳು 1.5 ವರ್ಷ ಕಂಟಿನ್ಯೂಸ್ ಆಗಿ ನೀವು ಸರಿಯಾದ ಒಂದು ಮನಸ್ಸು ಮಾಡಿ ಈ ಕ್ಲಾಸಸ್ಗಳನ್ನೆಲ್ಲ ಅಟೆಂಡ್ ಆಗುವಂಥ ಮನಸ್ಸು ಇದ್ದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ದಿಸ್. ಸೊ ಅರ್ಚನಾ ಸುಖಿಜಾ ಮ್ಯಾಮ್ ಇದ್ದಾರೆ, ಫೈಜಾನ್ ಖಾನ್ ಸರ್ ಇದ್ದಾರೆ, ಹಾಗೆ ಕರಣ್ ಸಂಗ್ವಾನ್ ಸರ್ ಇದ್ದಾರೆ. ಅದ್ರ ಜೊತೆಗೆ ಸಂಕಲ್ಪ ಉತ್ತರ ಪ್ರದೇಶ್ PCS ಜುಡಿಷರಿ ಪ್ರಿಲಿಮ್ಸ್ ಬ್ಯಾಚ್ ಹೇಳುವಂಥ ಅದು ಕೂಡ ನಾವು ನೋಡ್ತೇವೆ. ಇಲ್ಲೂ ಕೂಡ ಹಲವಾರು ಒಳ್ಳೆಯ ಎಜುಕೇಟರ್ಸ್ಗಳು 3 ತಿಂಗಳ ಕಾಲ ಡಿಸೆಂಬರ್ 17ರಿಂದ ಸ್ಟಾರ್ಟ್ ಆಗುವಂಥ ಬ್ಯಾಚಲ್ಲಿ ಇರುವಂಥದ್ದು. ಇನ್ನು ನಿಮಗೆ ಅನ್ಅಕಾಡೆಮಿ ಟೆಸ್ಟ್ ಸೀರೀಸ್ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಅಷ್ಟು ಹೊಸದಾಗಿ ಹೊಸ ಒಂದು ಆವೃತ್ತಿಯಲ್ಲಿ ಈ ಟೆಸ್ಟ್ ಸೀರೀಸ್ಗಳು ಬರ್ತಾಯಿವೆ. ಯಾಕೆಂದರೆ ಮೇ ಬಿ ಕರೆಂಟ್ ಅಫೇರ್ಸ್ ಇರಲಿ, GK ಇರಲಿ, ಮೇಜರ್ ಲಾಸ್ ಇರಲಿ, ಜಡ್ಜ್ಮೆಂಟ್ ರೈಟಿಂಗ್ ಇರಲಿ, ಲೋಕಲ್ ಲಾಸ್ ಇರಲಿ, ಅಥವಾ
ಈ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರಲಿ. ಸೊ ಯಾವುದೇ ರೀತಿಯ ಟೆಸ್ಟ್ ಸೀರೀಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ದ್ಯಾಟ್ ಸಬ್ಸ್ಕ್ರಿಪ್ಷನ್. ಅದಿಲ್ಲ ಅಂದರೂ ಸಹ ಮಿನಿಮಮ್ ಒಂದು 4-5 ಟೆಸ್ಟ್ ಸೀರೀಸ್ಗಳನ್ನು ಅಟೆಂಡ್ ಮಾಡಬಹುದು. ಯಾವಾಗ ಒಂದು ಫ್ರೀ ಲರ್ನರ್ಸ್ ಇದ್ದಾಗ ಪ್ರತಿ ತಿಂಗಳು ಇಂತಿಷ್ಟು ಒಂದು ನಿಮಗೆ ಇರುತ್ತೆ ಅಂತ ಇಲ್ಲಿ ನಿಮಗೆ ಕಾಣ್ಬೋದು. ಇಲ್ಲಿ ಈ ಒಂದು ಸ್ಲೈಡ್ ಮುಖಾಂತರ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಇದೆಲ್ಲವೂ ಕೂಡ ಪ್ರಿಲಿಮ್ಸಿಗೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಇದೆ, ಹಾಗೆ ಸಬ್ಜೆಕ್ಟಿವ್ ವೈಸ್ ಇದೆ, ಹಾಗೆ ಎವ್ಯಾಲ್ಯೂಷನ್ ಕೂಡ ಒಂದು ಆಪ್ಷನ್ ಅವೈಲೇಬಲ್ ಇದೆ. ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಇವ್ಯಾಲ್ಯೂಷನ್ನು 24 ಗಂಟೆಗೆ ಸಬ್ಮಿಟ್ ಮಾಡಿದರೆ, ಇಲ್ಲಾಂದರೆ ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಒಂದು ಬೆನಿಫಿಟ್ ಇದೆ. ಸೊ ಹಲವಾರು ರೀತಿಯ ಬೆನಿಫಿಟ್ಸ್ಗಳು ನೀವು ಇಲ್ಲಿ ಕಾಣ್ತಾ ಹೋಗ್ಬೋದು. ಇದು ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್. ನೀವು ಸಪೋಸ್ ನನ್ನ ಕೋಡ್ ಅಪರ್ಣಾ ಲಾ ಅಂತ ಹಾಕಿದರೆ ನಿಮಗೆ ಎಷ್ಟು ಡಿಸ್ಕೌಂಟು ಹಾಗೆ ಎಷ್ಟು ಸೇವಿಂಗ್ಸನ್ನು ನೀವು ಮಾಡ್ಬೋದು. ನೋಡಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗೆ ಪ್ಲಸ್ ಮತ್ತು ಐಕಾನಿಕ್ ಬೇರೆ ಬೇರೆ ಮಂತಿನ ಡ್ಯೂರೇಷನ್ಸು ನಾವು ಕಾಣ್ತಾ ಇರ್ತೇವೆ. ಹಾಗೆ ಆರ್ಟಿಕ್ಯುಲೇಟ್ ಹೇಳುವಂಥ ಒಂದು ಹೊಸದಾಗಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಹೊಸ ಯೂಟ್ಯೂಬ್ ಚಾನಲ್ಸ್ಗಳು, ಟೆಲಿಗ್ರಾಮ್ ಚಾನಲ್ಸ್ಗಳು, ಅದು ಕೂಡ ಅನ್ಅಕಾಡೆಮಿಗಿದೆ. ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಅಪರ್ಣಾ ಭಟ್ ಅಂತ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹೀಗೆ ಈ ವಿಡಿಯೋ ಈ ಟ್ರಾನ್ಸ್ಲೇಷನ್ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪ್ಲೇ ಲಿಸ್ಟನ್ನು ಕೂಡ ಒಂದು ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಹಲವಾರು ವೀಡಿಯೋಸ್ಗಳಿವೆ, ಹೊಸ ಮಾಹಿತಿಗಳಿವೆ, ಹೊಸ ವಿಷಯಗಳಿವೆ. ಮುಂದಿನ ವರ್ಷದಲ್ಲಿ ಇನ್ನೂ ಬಹಳಷ್ಟು ಕಾನೂನಿಗೆ ಸಂಬಂಧ ಬರುವಂತಹ ಮಾಹಿತಿಗಳನ್ನು ಈ ವಿಡಿಯೋಗಳಲ್ಲಿ ಹೊತ್ತು ತರ್ತೇವೆ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್. ಥ್ಯಾಂಕ್ ಯು.